ಹಲೋ ಸ್ಟೂಡೆಂಟ್ಸ್, ಡಿಸೆಂಬರ್ 25 ಮತ್ತು 27ರ ನವೋದಯ ಫೌಂಡೇಶನ್ ಅರ್ಪಿಸುವ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್, ಪ್ಲೀ ಇನ್ ಸುಪ್ರೀಂ ಕೋರ್ಟ್ ಸೀಕ್ಸ್ ಯೂನಿಫಾರ್ಮ್ ಜುಡಿಷಿಯಲ್ ಕೋಡ್ ಫಾರ್ ಹೈಕೋರ್ಟ್ಸ್. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಂಬ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಲ್ಲಿ ಏಕರೂಪವಾದಂಥ ಜುಡಿಷಿಯಲ್ ಕೋಡನ್ನು ಬಳಕೆ ಮಾಡೋದ್ರ ಬಗ್ಗೆ ಒಂದು ಪಿಟಿಷನ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಫೈಲ್ ಆಗಿದೆ. ಅದನ್ನು ಆರ್ಟಿಕಲ್ನಲ್ಲಿ ನಾವು ಕಾಣ್ಬೋದಾಗಿದೆ. ದೇಶದ 25 ಹೈಕೋರ್ಟ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಭಾಷೆಗಳನ್ನು ಬಳಕೆ ಮಾಡ್ತಾರೆ, ಬೇರೆ ರೀತಿಯಾದಂಥ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಲಾಗುತ್ತೆ, ಬೇರೆ ರೀತಿಯಾದಂಥ ಟರ್ಮ್ಸ್ಗಳನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ಇದೆಲ್ಲವನ್ನ ತೆಗೆದುಹಾಕಿ ಒಂದೇ ರೀತಿಯಾದಂಥ ಏಕರೂಪವಾದಂಥ ಒಂದು ಪ್ರೊಸೀಜರನ್ನು ಫಾಲೋ ಮಾಡೋದಕ್ಕೆ ಬೇಕಾಗುವಂಥ ನಡೆಗಳನ್ನು ಪಾಲಿಸಿ ಅಂತ ಹೇಳಿ ಒಂದು ಪಿಟಿಷನ್ ಅನ್ನುವಂಥದ್ದು ಈಗ ಅಪ್ರೋಪ್ರಿಯೇಟ್ ಸ್ಟೆಪ್ಸ್ಗಳನ್ನು ಏಕರೂಪವಾದಂಥ ಪ್ರೊಸೀಜರನ್ನು ಫಾಲೋ ಮಾಡೋದಕ್ಕೆ ನೀವು ತಗೊಳ್ಬೇಕು ಅಂತ ಹೇಳಿ ಒಂದು PIL ಈಗ ಕೇಳ್ತಾ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ಬಳಿ. ಯಾತಕ್ಕಾಗಿ ಅಂತ ಅಂದಾಗ ಈಕ್ವಾಲಿಟಿ ಅನ್ನುವಂಥದ್ದು ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಜುಡಿಷಿಯಲ್ ಈಕ್ವಾಲಿಟಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇರುವಂಥ ಸಂವಿಧಾನಬದ್ಧವಾದಂಥ ಒಂದು ಹಕ್ಕಾಗಿದೆ ಭಾರತ ಸಂವಿಧಾನದಲ್ಲಿ. ಬೇರೆ ಬೇರೆ ಉಚ್ಚ ನ್ಯಾಯಾಲಯಗಳಲ್ಲಿ ಬೇರೆ ರೀತಿಯಾದಂಥ ಫೀ ಸ್ಟ್ರಕ್ಚರ್ ಇರೋದೇ ಆದರೆ, ಬೇರೆ ರೀತಿಯಾದಂಥ ಟರ್ಮಿನಾಲಜೀಸ್ಗಳನ್ನು ಪ್ರೊಸೀಜರನ್ನು ಬಳಕೆ ಮಾಡೋದೇ ಆದರೆ, ಇದು ಭಾರತದಾದ್ಯಂತ ಎಲ್ಲರಿಗೂ ಇರುವಂಥ ಸಾಂವಿಧಾನಿಕ ಹಕ್ಕಾದಂಥ ಜುಡಿಷಿಯಲ್ ಈಕ್ವಾಲಿಟಿ ಅನ್ನುವಂಥ ಹಕ್ಕನ್ನು ಪ್ರಶ್ನೆ ಮಾಡುವಂತಾಗುತ್ತೆ. ಕೇವಲ ಅವರು ಬೇರೆ ರಾಜ್ಯದಲ್ಲಿದ್ದಾರೆ, ಬೇರೆ ಉಚ್ಚ ನ್ಯಾಯಾಲಯದ ಪರಿಧಿಯೊಳಗೆ ಅವರ ಒಂದು ಜುರಿಸ್ಡಿಕ್ಷನ್ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೆಚ್ಚು ಫೀಸನ್ನು ಒಂದು ವಿಷಯಕ್ಕೆ ಕಟ್ಟಬೇಕು ಅಂದಾಗ ಅವರ ಸಾಂವಿಧಾನಿಕವಾದಂಥ ಹಕ್ಕಿಗೆ ಕ್ವೆಶನ್ ಮಾರ್ಕ್ ಆಗುತ್ತೆ. ಅದು ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ರೀತಿ ಬೇರೆ ಬೇರೆ ನಾಮಿನ್ಕ್ಲೇಚರ್, ಬೇರೆ ಪದಗಳನ್ನು ಬಳಕೆ ಮಾಡುವಂಥದ್ದಾಗಿರಬಹುದು, ಅಥವಾ ಬೇರೆ ರೀತಿಯ ಫೀ ಸ್ಟ್ರಕ್ಚರ್ ಇರುವಂಥದ್ದಾಗಿರಬಹುದು, ಅಥವಾ ಬೇರೆ ರೀತಿಯ ಪದ್ಧತಿಗಳನ್ನು, ಪ್ರೊಸೀಜರ್ಸನ್ನು, ಸಿಸ್ಟಮ್ಸ್ಗಳನ್ನು ಬಳಕೆ ಮಾಡೋದಾಗಿರಬಹುದು. ಇದು ಆಗದೆ ಎಲ್ಲ ಉಚ್ಚ ನ್ಯಾಯಾಲಯಗಳಲ್ಲೂ ಕೂಡ ಒಂದೇ ರೀತಿಯ ಜುಡಿಷಿಯಲ್ ಪ್ರೊಸೀಜರ್ಸ್ಗಳನ್ನು, ಟರ್ಮಿನಾಲಜೀಸ್ಗಳನ್ನು, ನಾಮಿನ್ಕ್ಲೇಚರನ್ನು, ಫೀ ಸ್ಟ್ರಕ್ಚರನ್ನು, ಅಬ್ರಿವೇಷನ್ಸ್ಗಳನ್ನು ಬಳಕೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಇಲ್ಲಿ ಪ್ಲೀ ಅನ್ನುವಂಥದ್ದು ಫೈಲ್ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಈಕ್ವಾಲಿಟಿಯನ್ನು ಎತ್ತಿ ಹಿಡಿದಂತಾಗುತ್ತೆ. ಜುಡಿಷಿಯಲ್ ಈಕ್ವಾಲಿಟಿ ಅನ್ನುವಂಥದ್ದು ಕೂಡ ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕಾಗಿರೋದ್ರಿಂದ ಅದನ್ನು ಎತ್ತಿ ಹಿಡಿಯೋದಕ್ಕೆ ಏಕರೂಪವಾದಂಥ ಜುಡಿಷಿಯಲ್ ಕೋಡನ್ನು ತರುವಂಥದ್ದು ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಅವಶ್ಯಕವಾಗಿರುವಂಥ ಒಂದು ನಡೆ ಆಗುತ್ತೆ. ಒಟ್ಟಾರೆಯಾಗಿ ಮುಂಬರುವಂಥ ದಿನಗಳಲ್ಲಿ ವೇ ಫಾರ್ವರ್ಡ್ ಆಗಿ ನಾವು ಯಾವುದೇ ಮೇನ್ಸ್ಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಬರೆಯುವಾಗ ನಮ್ಮ ಜುಡಿಷಿಯರಿಯಲ್ಲಿ ತರಬೇಕಾಗಿರ್ತಕ್ಕಂಥ ರಿಫಾರ್ಮ್ಸ್ಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಕೇಸಸ್ಗಳು ಪೈಲಪ್ ಆಗಿದೆ. ಡಿಲೇ ಅನ್ನುವಂಥದ್ದು ನಮ್ಮ ಜುಡಿಷಿಯರಿಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಕೋರ್ಟ್ ಸಿಸ್ಟಮನ್ನು ನಾವು ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕು, ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ಕೊಳ್ಬೇಕು. ಡಿಜಿಟಲ್ ಡಿವೈಡ್ ಏನಿದೆ ಅದನ್ನು ನಾವು ತೆಗೆದು ಹಾಕಬೇಕಾಗತ್ತೆ. ನ್ಯಾಯಾಂಗ ವ್ಯವಸ್ಥೆಗೆ ಇರುವಂಥ ಡಿಜಿಟಲ್ ಡಿವೈಡನ್ನು ತೆಗೆದು ಹಾಕಬೇಕಾಗತ್ತೆ. ಡಿಜಿಟೈಸ್ಡ್ ಜುಡಿಷಿಯಲ್ ಸಿಸ್ಟಮ್ಸ್ಗಳು ಜನಗಳಿಗೆ ಒಂದು ಕನ್ವೀನಿಯನ್ಸನ್ನು ನೀಡುತ್ತೆ ಕೋರ್ಟ್ನೊಟ್ಟಿಗೆ ಇಂಟ್ರಾಕ್ಟ್ ಮಾಡೋದಕ್ಕೆ. ಈ ರೀತಿಯಾದಂಥ ಡಿಜಿಟೈಸ್ಡ್ ಜುಡಿಷಿಯಲ್ ಸಿಸ್ಟಮ್ಸ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ರೀತಿಯ ಡಿಜಿಟೈಸೇಷನ್ ಅನ್ನುವಂಥದ್ದು, ಈ ಕೋರ್ಟ್ ವ್ಯವಸ್ಥೆ ಅನ್ನುವಂಥದ್ದು ಮುಂಬರುವಂಥ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ಕೇಸಸ್ಗಳನ್ನು ಇತ್ಯರ್ಥ ಮಾಡೋದನ್ನು ನಾವು ಕಾಣ್ಬೋದಾಗುತ್ತೆ. ಭಾರತದಲ್ಲಿ ನಾವು 25 ಉಚ್ಚ ನ್ಯಾಯಾಲಯಗಳನ್ನು ಕಾಣ್ತೇವೆ. ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್ ಈ 4 ರಾಜ್ಯಗಳು ಕೂಡ ಅಸ್ಸಾಮಿನ ಗುವಾಹಟಿಯಲ್ಲಿರ್ತಕ್ಕಂಥ ಹೈಕೋರ್ಟನ್ನು 4 ರಾಜ್ಯಗಳಿಗೂ ಕೂಡ ಕಾಮನ್ ಆಗಿ ಒಂದೇ ಹೈಕೋರ್ಟ್ ಆಗಿ ಬಳಕೆ ಮಾಡಿಕೊಳ್ಳುವಂಥದ್ದು. ಹಾಗೆ ಬಾಂಬೆ ಹೈಕೋರ್ಟ್ನಲ್ಲಿ ಗೋವಾ, ದಾದ್ರಾ ಅಂಡ್ ನಗರ್ ಹಾವೇಲಿ, ಡಮನ್ ಅಂಡ್ ಡ್ಯೂ, ಮಹಾರಾಷ್ಟ್ರ ಈ 4 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳ ಒಂದು ಜುರಿಸ್ಡಿಕ್ಷನ್ ಅನ್ನ ಬಾಂಬೆ ಹೈಕೋರ್ಟ್ನಲ್ಲಿ ನಾವು ಕಾಣ್ಬೋದಾಗುತ್ತೆ. ಜಮ್ಮು ಅಂಡ್ ಕಾಶ್ಮೀರ್ ಹೈಕೋರ್ಟ್ನಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಮತ್ತು ಲಡಾಖ್ ಯೂನಿಯನ್ ಟೆರಿಟರಿ ಈ 2 ಪ್ರದೇಶಗಳ 2 ಯೂನಿಯನ್ ಟೆರಿಟರೀಸ್ಗಳ ಒಂದು ಜುರಿಸ್ಡಿಕ್ಷನ್ ಅನ್ನ ಜಮ್ಮು ಅಂಡ್ ಕಾಶ್ಮೀರ್ ಹೈಕೋರ್ಟ್ ಅನ್ನುವಂಥದ್ದು ನೋಡ್ಕೊಳ್ಳುತ್ತೆ. ಇನ್ನು ತಮಿಳುನಾಡಿನ ಹೈಕೋರ್ಟ್ ತಮಿಳುನಾಡು ಮತ್ತು ಪುದುಚೇರಿಯ ಜುರಿಸ್ಡಿಕ್ಷನ್ ಅನ್ನ ನೋಡ್ಕೊಳ್ಳುತ್ತೆ. ಚಂಡೀಗಢ, ಹರಿಯಾಣ, ಪಂಜಾಬ್ ಈ 3ರ ಜುರಿಸ್ಡಿಕ್ಷನ್ ಅನ್ನ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಅನ್ನುವಂಥ ಹೈಕೋರ್ಟ್ ಇದು ಚಂಡೀಗಢ್ನಲ್ಲಿದೆ. ಈ ಹೈಕೋರ್ಟ್ನ ಅಡಿಯಲ್ಲಿ ನಾವು ಕಾಣ್ಬೋದಾಗತ್ತೆ. ಹೀಗೆ ಒಂದೇ ಹೈಕೋರ್ಟು 2 ರಾಜ್ಯಗಳ ಅಥವಾ ಒಂದಕ್ಕೂ ಹೆಚ್ಚು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಜುರಿಸ್ಡಿಕ್ಷನ್ ಅನ್ನ ಭಾರತದಲ್ಲಿ ಹೊಂದಿರೋದ್ರಿಂದ 25 ಉಚ್ಚ ನ್ಯಾಯಾಲಯಗಳನ್ನು ಭಾರತದಲ್ಲಿ ನಾವು ಕಾಣ್ಬೋದಾಗತ್ತೆ. ಇನ್ನು ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವ ಒಂದು ವಿಧಿಗಳು ಮಾತನಾಡುತ್ತೆ ಅಂತ ಅಂದಾಗ ಆರ್ಟಿಕಲ್ 214 ಇಂದ 231ವರೆಗೆ ಭಾರತ ಸಂವಿಧಾನದ ಅಡಿಯಲ್ಲಿ ಹೈಕೋರ್ಟಿನ ಪ್ರಾವಿಷನ್ಸ್ಗಳನ್ನು ತಿಳಿಸುವಂಥದ್ದು
ಈ ಈ ಆರ್ಟಿಕಲ್ಸ್ಗಳಾಗಿರುತ್ತೆ. ಇನ್ನು ಆರ್ಟಿಕಲ್ 217 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಖ್ಯವಾಗಿ ಹೈಕೋರ್ಟಿನ ಜಡ್ಜಸ್ಗಳ ಅಪಾಯಿಂಟ್ಮೆಂಟ್ನ ಬಗ್ಗೆ ಮಾತನಾಡುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹೈಕೋರ್ಟಿನ ಜುರಿಸ್ಡಿಕ್ಷನ್ನ ಬಗ್ಗೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋಣ. ಯಾರು ಹೈಕೋರ್ಟಿನ ಜುರಿಸ್ಡಿಕ್ಷನ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ ಅನ್ನುವಂಥ ಪ್ರಶ್ನೆಯಲ್ಲಿ ನಾವು ಕೇಳಿದ್ದೇವೆ. ಇದಕ್ಕೆ ಉತ್ತರಗಳಾಗಿ ಆಪ್ಷನ್ ಎ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್, ಆಪ್ಷನ್ ಡಿ ಗವರ್ನರ್ ಆಫ್ ದಿ ಸ್ಟೇಟ್ ಅಂತ ಹೇಳಿ 4 ಉತ್ತರಗಳನ್ನ ಆಪ್ಷನ್ಸ್ಗಳನ್ನ ಇಲ್ಲಿ ನೀಡಿರ್ತಕ್ಕಂಥದ್ದು. ಸರಿಯಾದ ಉತ್ತರವನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿಯಾದ ಉತ್ತರಗಳನ್ನ ತಿಳಿಸುವಂತವರ ಹೆಸರುಗಳನ್ನ ನಾವು ಮುಂದಿನ ವಿಡಿಯೋಸ್ಗಳಲ್ಲಿ ಶೌಟ್ ಔಟ್ ಮಾಡ್ತೇವೆ. ಮುಂದಿನ ಆರ್ಟಿಕಲ್ ಟು ಹೂ ಫಾಟ್ ಫಾರ್ ಅ ರೈನ್ಬೋ ನೇಷನ್ ಡೈಸ್ ಅಟ್ 90. ಇದನ್ನ ಪ್ರಿಲಿಮ್ಸ್ಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿ ನಾವು ಓದ್ಕೊಳ್ಬಹುದಾಗತ್ತೆ. ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಸಾವಿಗೀಡಾಗಿದ್ದಾರೆ. ಡೆಸ್ಮಂಡ್ ಟೂಟು ಅನ್ನುವಂಥವ್ರು. ಇವರು ಸೌತ್ ಆಫ್ರಿಕಾಕ್ಕೆ ಬಿಲಾಂಗ್ ಆದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ದ ಫೇಮಸ್ ಒಂದು ಟರ್ಮ್ ಆಗಿ ಸೌತ್ ಆಫ್ರಿಕಾವನ್ನ ರೈನ್ಬೋ ನೇಷನ್ ಅನ್ನುವಂಥ ಒಂದು ಟರ್ಮ್ ಅನ್ನ ನೀಡಿದಂಥವ್ರು ಈ ಡೆಸ್ಮಂಡ್ ಟೂಟು ಅವರು. ದಕ್ಷಿಣ ಆಫ್ರಿಕಾದಲ್ಲಿ 1990ರ ಮೊದಲ ವರ್ಷಗಳಲ್ಲಿ ಪ್ರಜಾಪ್ರಭುತ್ವವನ್ನ ಹುಟ್ಟು ಹಾಕೋದಕ್ಕೆ ಅಂತ ಹೇಳಿ ಸೌತ್ ಆಫ್ರಿಕಾ ಏನು ನಡೆಯನ್ನ ಇಡ್ತಾ ಇತ್ತು, ಅಂತ ಸಂದರ್ಭದಲ್ಲಿ ಸೌತ್ ಆಫ್ರಿಕಾವನ್ನ ಒಂದು ರೈನ್ಬೋ ನೇಷನ್ ಅಂತ ಹೇಳಿ ಟರ್ಮಿನಾಲಜಿಯನ್ನ ನೀಡಿದಂಥವ್ರು ಇವರು. ಅದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಇಡೀ ದೇಶದಲ್ಲಿ ಒಂದು ಯುನಿಟಿ ಆಫ್ ಮಲ್ಟಿ ಕಲ್ಚರಲಿಸಮ್ ಅನ್ನ ತರಬೇಕು ಅನ್ನುವಂಥದ್ದು, ಹಾಗೆ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. 95ರಲ್ಲಿ ಸೌತ್ ಆಫ್ರಿಕನ್ ಪ್ರೆಸ್ ನೆಲ್ಸನ್ ಮಂಡೇಲಾ ಟೂಟು ಅವರನ್ನ ಟ್ರೂತ್ ಅಂಡ್ ರೀಕನ್ಸಿಲಿಯೇಷನ್ ಕಮಿಷನಿನ ಹೆಡ್ ಆಗಿ ಕೂಡ ಆಯ್ಕೆ ಮಾಡ್ತಾರೆ. ಇವರು ಹ್ಯೂಮನ್ ರೈಟ್ಸ್ ಅಬ್ಯೂಸಸ್ಗಳೇನು ಅಪರ್ಥೈಡ್ ಎರಾನಲ್ಲಿ ಆಯಿತು ಅವುಗಳ ಅಲಿಗೇಷನ್ಸ್ನ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಕೂಡ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಆದಂಥ ಅಟ್ರಾಸಿಟೀಸ್ಗಳ ವಿರುದ್ಧವಾಗಿ ಮಾಡಿದಂಥ ಈ ಒಂದು ಟ್ರೂತ್ ಅಂಡ್ ರೀಕನ್ಸಿಲಿಯೇಷನ್ ಕಮಿಷನಿನ ಚೇರ್ಪರ್ಸನ್ ಕೂಡ ಇವರು ಆಗಿರ್ತಾರೆ. ಎಲ್ಲದರ ಹಿನ್ನೆಲೆಯಲ್ಲಿ ಇವರ ಕಾರ್ಯಗಳನ್ನು ಗುರುತಿಸಿ 1984ರ ನೊಬೆಲ್ ಶಾಂತಿ ಪಾರಿತೋಷಕವನ್ನು ಕೂಡ ಇವರಿಗೆ ನೀಡಲಾಗುತ್ತೆ. ಈ ರೀತಿಯಾಗಿ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂಥ ಎಲ್ಲ ಬೇರೆ ಬೇರೆ ವರ್ಣೀಯರ ಮೇಲೆ ಆದಂಥ ಅನ್ಯಾಯದ ವಿರುದ್ಧವಾಗಿ ಫೈಟ್ ಮಾಡಿದಂಥ ಡೆಸ್ಮಂಡ್ ಟೂಟು ಅವರು ಸಾವಿಗೀಡಾಗಿದ್ದಾರೆ. ಇತ್ತೀಚೆಗೆ ನಿಧನರಾದಂಥ ಡೆಸ್ಮಂಡ್ ಟೂಟು ಅವರು ಯಾವ ಕ್ಷೇತ್ರಕ್ಕೆ ಬಿಲಾಂಗಿಂಗ್ ಆದವರು, ಯಾವ ರಾಷ್ಟ್ರಕ್ಕೆ ಬಿಲಾಂಗಿಂಗ್ ಆದವರು ಅನ್ನುವಂಥ ಪ್ರಶ್ನೆಗಳು ಬರಬಹುದು. ಅಥವಾ ಈ ಕೆಳಗಿನ ಯಾವ ವ್ಯಕ್ತಿಯು ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ದಾರೆ ಅಂದಾಗ ಡೆಸ್ಮಂಡ್ ಟೂಟು ಅವರ ಉತ್ತರ ಅಥವಾ ಹೆಸರು ಅಲ್ಲಿದ್ದಾಗ ಅವರು ಸರಿಯಾದ ಉತ್ತರ ಆಗ್ತಾರೆ. ಅವರ ಹೆಸರನ್ನು ನಾವು ಗುರುತಿಸ್ಬೇಕಾಗತ್ತೆ. 1931ರಿಂದ 2021ರವರೆಗೆ 90 ವರ್ಷಗಳ ಇವರ ಒಂದು ಲೈಫ್ ಸ್ಪ್ಯಾನ್ ಏನಿತ್ತು ಅದಿಷ್ಟನ್ನು ಕೂಡ ಅರ್ಥಗರ್ಭಿತವಾಗಿ ಕಳೆದಿರ್ತಕ್ಕಂಥ ಇವರ ಲೈಫ್ ಸ್ಪ್ಯಾನ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಉದಾಹರಣೆ ಮಾದರಿ ಆಗಿರಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಮುಖ್ಯ ಪ್ರಶ್ನೆಯನ್ನ 2016ರ ಮುಖ್ಯ ಪ್ರಶ್ನೆಯನ್ನ ನೆನಪಿಸ್ಕೊಳ್ಳೋದಾದ್ರೆ, ಆಂಟಿ ಕಲೋನಿಯಲ್ ಸ್ಟ್ರಗಲ್ಸ್ ಇನ್ ವೆಸ್ಟ್ ಆಫ್ರಿಕಾ ವರ್ ಲೆಡ್ ಬೈ ನ್ಯೂ ಎಲೈಟ್ ಆಫ್ ವೆಸ್ಟರ್ನ್ ಎಜುಕೇಟೆಡ್ ಆಫ್ರಿಕನ್ಸ್ ಅನ್ನುವಂಥ ಒಂದು ಪ್ರಶ್ನೆ. ಇದನ್ನ ಎಕ್ಸಾಮೈನ್ ಮಾಡುವಂಥ ಒಂದು ಪ್ರಶ್ನೆಯನ್ನ 2016ರ ಮೇನ್ಸ್ನಲ್ಲಿ ಕಂಡಿದ್ವಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದ್ರೆ ನಾವು ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ನಿಮ್ಮ ಪ್ರಶ್ನೆ ಇನ್ನು ಯಾವ ರೀತಿಯಾಗಿ ಇರಬಹುದಾಗಿತ್ತು ಅಥವಾ ಎಷ್ಟರ ಮಟ್ಟಿಗೆ ಗುಣಮಟ್ಟವನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೇವೆ. ಇಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಪುಸ್ತಕಗಳಲ್ಲಿಯೇ ಆದರೂ ಕೂಡ ಇದಕ್ಕೆ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಆರ್ಟಿಕಲ್ ಆಂಟಿ ಡಂಪಿಂಗ್ ಡ್ಯೂಟಿ ಆನ್ 5 ಚೈನೀಸ್ ಗೂಡ್ಸ್. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಏನಿದೆ ಇದರ ಅಡಿಯಲ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಅನ್ನುವಂಥ ಒಂದು ಸಂಸ್ಥೆ ಇದೆ. ಇದು ನ್ಯಾಷನಲ್ ಅಪೆಕ್ಸ್ ಅಥಾರಿಟಿ ಆಗಿದೆ. ಎಲ್ಲ ಟ್ರೇಡ್ ರೆಮಿಡಿಯಲ್ ಮೆಷರ್ಸ್ಗಳನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ, ಅಂದರೆ ಭಾರತ ಏನು ಆಮದು ರಫ್ತನ್ನು ಬೇರೆ ರಾಷ್ಟ್ರಗಳೊಟ್ಟಿಗೆ ಮಾಡುತ್ತೆ, ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ಗಳನ್ನು ಮಾಡುತ್ತೆ, ಈ ರೀತಿಯ ಟ್ರೇಡ್ಗೆ ಯಾವುದೇ ರೆಮಿಡಿಯಲ್ ಮೆಷರ್ಸ್ಗಳು ಬೇಕಾದಂಥ ಮೆಷರ್ಸ್ಗಳನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ ಇರುವಂಥ ರಾಷ್ಟ್ರದ ಒಂದು ಸರ್ವೋಚ್ಚವಾದಂಥ ಒಂದು ಅಥಾರಿಟಿ ಅಂತ ಅಂದರೆ ಅದು ಈ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಆಗಿದೆ. ಇದು ಭಾರತದ ಡೊಮೆಸ್ಟಿಕ್ ಇಂಡಸ್ಟ್ರಿಗೆ ಒಂದು ಟ್ರೇಡ್ ಸಪೋರ್ಟ್ ಅನ್ನು ಕೂಡ ನೀಡುತ್ತೆ. ಹಾಗೆ ಟ್ರೇಡ್ ರೆಮಿಡಿ ಇನ್ವೆಸ್ಟಿಗೇಷನ್ಸ್ಗಳು ಇನ್ಕ್ರೀಸ್ ಆಗ್ತಿರುತ್ತೆ ಅದರ್ ಕಂಟ್ರೀಸ್ಗಳಿಂದ. ಆ ಸಂದರ್ಭದಲ್ಲಿ ನಮ್ಮ ಎಕ್ಸ್ಪೋರ್ಟರ್ಸ್ಗಳಿಗೆ ಇವುಗಳೊಟ್ಟಿಗೆ ಯಾವ ರೀತಿಯಾಗಿ ಡೀಲ್ ಮಾಡಬೇಕು ಅನ್ನೋದ್ರ ಕಡೆ ಕೂಡ ನೆರವು ನೀಡುವಂಥ ಒಂದು ಸಂಸ್ಥೆ ಆಗಿರುತ್ತೆ. ಚೈನಾದ 5 ಪ್ರಾಡಕ್ಟ್ಸ್ಗಳು ಅಲ್ಯೂಮಿನಿಯಂ ಗೂಡ್ಸ್ ಮತ್ತು ಕೆಲವು ಕೆಮಿಕಲ್ಸ್ಗಳನ್ನು ಕೂಡ ಒಳಗೊಂಡಂತೆ ಚೈನಾದ 5 ಪ್ರಾಡಕ್ಟ್ಸ್ಗಳು ಡಂಪಿಂಗ್ ಅನ್ನ ಮಾಡ್ತಿವೆ ಅನ್ನುವಂಥದ್ದನ್ನ ಸ್ಪಷ್ಟೀಕರಣವನ್ನ DGTR ಅವರು ಈಗ ತಿಳಿಸಿರುವಂಥ ಹಿನ್ನೆಲೆಯಲ್ಲಿ ಭಾರತವು ಚೈನಾದ 5 ಪ್ರಾಡಕ್ಟ್ಸ್ಗಳ ಮೇಲೆ ಮುಂದಿನ 5 ವರ್ಷಗಳವರೆಗೆ ಆಂಟಿ ಡಂಪಿಂಗ್ ಡ್ಯೂಟೀಸ್ಗಳನ್ನು ಹೇರಿಕೆಯನ್ನ ಮಾಡ್ತಾ ಇದೆ.
ಭಾರತ ಚೈನಾಕ್ಕೆ ರಫ್ತು ಮಾಡುವಂಥ ಒಂದು ಪ್ರಾಡಕ್ಟ್ಸ್ಗಳ ವ್ಯಾಲ್ಯೂ ಆಗಿರಬಹುದು ಮತ್ತು ಭಾರತಕ್ಕೆ ಚೈನಾ ರಫ್ತು ಮಾಡುವಂಥ ಪ್ರಾಡಕ್ಟ್ಸ್ಗಳ ವ್ಯಾಲ್ಯೂವನ್ನು ನೋಡಿದಾಗ ಭಾರತ ಸಾಕಷ್ಟು ಟ್ರೇಡ್ ಡೆಫಿಸಿಟ್ ಅನ್ನು ಹೊಂದಿದೆ. ಅಂದರೆ ಭಾರತ ಚೈನಾಕ್ಕೆ ರಫ್ತು ಮಾಡುವಂಥ ಪ್ರಾಡಕ್ಟ್ಸ್ಗಳ ವ್ಯಾಲ್ಯೂ ಸಾಕಷ್ಟು ಕಡಿಮೆ ಇರುತ್ತೆ ಚೈನಾ ನಮಗೆ ರಫ್ತು ಮಾಡುವಂಥ ಪ್ರಾಡಕ್ಟ್ಸ್ಗಳ ವ್ಯಾಲ್ಯೂವನ್ನು ನೋಡಿದಾಗ. ಹಾಗಾಗಿ ಟ್ರೇಡ್ ಡೆಫಿಸಿಟ್ ಅನ್ನು ಭಾರತ ಚೈನಾದೊಟ್ಟಿಗೆ ಹೊಂದಿರತಕ್ಕಂಥದ್ದು. ಹೀಗಿದ್ದು ಕೂಡ ಈ ರೀತಿಯ ಡಂಪಿಂಗ್ ಅನ್ನ ಕಾರ್ಯವನ್ನು ಚೈನಾ ಮಾಡ್ತಿರೋದೇ ಆದರೆ ಇನ್ನಷ್ಟು ಹೆಚ್ಚು ಟ್ರೇಡ್ ಡೆಫಿಸಿಟ್ ಆಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ DGTR ನೀಡಿರ್ತಕ್ಕಂಥ ಒಂದು ವರದಿಯ ಮೇಲೆ ಈಗ ಭಾರತ ಸರ್ಕಾರ ಈ ರೀತಿಯ ಡಂಪಿಂಗಿಗೆ ಆಗಿ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹೇರಿಕೆ ಮಾಡುವಂತ ನಿರ್ಧಾರವನ್ನ ಕೈಗೊಂಡಿದೆ. ಮೊದಲಿಗೆ ನಾವು ಡಂಪಿಂಗ್ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಯಾವುದೇ ಒಂದು ಪ್ರಾಡಕ್ಟ್ ಆಗಿರಬಹುದು ತಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ರಫ್ತು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಇರುವಂಥ ಪ್ರೈಸ್ಗಿಂತಲೂ ಕೂಡ ಕಡಿಮೆ ಪ್ರೈಸಿಗೆ ನಾವು ಬೇರೆ ದೇಶಕ್ಕೆ ಅದನ್ನು ರಫ್ತು ಮಾಡಿದ್ದೆ ಆದರೆ ಅದನ್ನು ನಾವು ಡಂಪಿಂಗ್ ಅಂತ ಹೇಳಿ ಗುರುತಿಸ್ತೇವೆ. ಅಂದರೆ ನಮ್ಮಲ್ಲೇ ನಾವು ಅದನ್ನು 100 ರೂಪಾಯಿಗೆ ಮಾರ್ತಾ ಇದ್ದು ಬೇರೆ ರಾಷ್ಟ್ರಗಳ ಮಾರ್ಕೆಟ್ನಲ್ಲೂ ಕೂಡ ಅದರ ಬೆಲೆ 100 ರೂಪಾಯಿ ಆಗಿದ್ದಾಗ ನಾವು ನಮ್ಮಲ್ಲಿಯೇ 90 ರೂಪಾಯಿಗೆ ಮಾರ್ತಾ ಇಲ್ಲ, ಆದರೂ ಕೂಡ ಬೇರೆ ರಾಷ್ಟ್ರಕ್ಕೆ ಅದನ್ನು 90 ರೂಪಾಯಿಗೆ ರಫ್ತು ಮಾಡ್ತೇವೆ. ಯಾಕೆ? ಅಲ್ಲಿನ ಮಾರ್ಕೆಟ್ ಪ್ರೈಸ್ಗಿಂತಲೂ ಕೂಡ ಕಡಿಮೆ ಬೆಲೆಗೆ ಆ ಪ್ರಾಡಕ್ಟ್ ದೊರಕುವಂತೆ ಮಾಡೋದಕ್ಕೆ. ಹಾಗಾಗಿ ಅಲ್ಲಿ ಆ ಬೆಲೆ ಅನ್ನುವಂಥದ್ದು ಅಷ್ಟು ಕಡಿಮೆ ಆದಾಗ ನಮ್ಮ ಪ್ರಾಡಕ್ಟ್ಸ್ಗಳಿಗೆ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿಂದ ಪ್ರಾಡಕ್ಟ್ಸ್ಗಳೆಲ್ಲ ತಂದು ನಮ್ಮಲ್ಲಿ ಸುರಿದಂತಾಗುತ್ತೆ. ಇದನ್ನು ನಾವು ಡಂಪಿಂಗ್ ಅಂತ ಹೇಳಿ ಗುರುತಿಸುವಂಥದ್ದು. ಇದೊಂದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಲೆವೆಲಿನ ಟ್ರೇಡ್ಸ್ಗಳಲ್ಲೇ ಗುರುತಿಸಲಾಗಿದೆ. ಹಾಗಾಗಿ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹೇರಿಕೆ ಮಾಡಲಾಗುತ್ತೆ. ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಒಂದು ಪ್ರೊಟೆಕ್ಷನಿಸ್ಟ್ ಟ್ಯಾರಿಫ್ ಅಂತ ಹೇಳಿ ಡೊಮೆಸ್ಟಿಕ್ ಗೌರ್ಮೆಂಟ್ ಇದನ್ನ ಇಂಪೋಸ್ ಮಾಡುತ್ತೆ. ಫಾರಿನ್ ಇಂಪೋರ್ಟ್ಸ್ಗಳೇನಾದರೂ ತಮ್ಮ ಮಾರ್ಕೆಟ್ ವ್ಯಾಲ್ಯೂಗಿಂತಲೂ ಕೂಡ ಫೇರ್ ಮಾರ್ಕೆಟ್ ವ್ಯಾಲ್ಯೂಯನ್ನು ನೀಡದೆ ಅದಕ್ಕಿಂತಲೂ ಕಡಿಮೆ ವ್ಯಾಲ್ಯೂಗೆ ಸೆಂಡ್ ಮಾಡಿದೆ ಅಂತ ತಿಳಿದು ಬಂದಾಗ. ಹಾಗೇನೆ ಇದನ್ನ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅವರು ಕೂಡ, ವಿಶ್ವ ವ್ಯಾಪಾರ ಸಂಸ್ಥೆಯೂ ಕೂಡ ಇದನ್ನ ಒಂದು ಆಂಟಿ ಡಂಪಿಂಗ್ ಮೆಷರ್ ಅನ್ನ ಒಂದು ಫೇರ್ ಕಾಂಪಿಟೇಷನ್ಗೆ ಬಳಕೆ ಮಾಡುವಂತ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಗುರುತಿಸುತ್ತೆ. ಹಾಗಾಗಿ ಈ ರೀತಿಯ ಆಂಟಿ ಡಂಪಿಂಗ್ ಡ್ಯೂಟಿ ಅನ್ನುವಂಥದ್ದು ತಪ್ಪೇನಲ್ಲ, ಇದನ್ನ ಹೇರಿಕೆ ಮಾಡಬಹುದಾಗಿರುತ್ತೆ ಒಂದು ವೇಳೆ ಆ ರಾಷ್ಟ್ರ ನಮ್ಮ ರಾಷ್ಟ್ರದ ಮೇಲೆ ಡಂಪಿಂಗ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಅಂತ ನಮಗೆ ತಿಳಿದು ಬಂದಾಗ. ಹಾಗಾಗಿ ಡಂಪಿಂಗಿನ ಸಿಚುಯೇಷನ್ ಇಂದ ಅದನ್ನ ರೆಕ್ಟಿಫೈ ಮಾಡೋದಕ್ಕಾಗಿ ಇದನ್ನ ಒಂದು ಮೆಷರ್ ಆಗಿ ನಾವು ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಆದರೆ ಕೌಂಟರ್ವೇಲಿಂಗ್ ಡ್ಯೂಟೀಸ್ಗಳನ್ನು ಏನು ಹಾಕ್ತಾರೆ ಅದಕ್ಕೂ ಮತ್ತು ಆಂಟಿ ಡಂಪಿಂಗ್ ಡ್ಯೂಟಿಗೂ ಕೂಡ ವ್ಯತ್ಯಾಸಗಳಿರೋದನ್ನು ಗುರುತಿಸಬಹುದು. ಒಂದು ವೇಳೆ ಡಂಪಿಂಗ್ ಅನ್ನು ಮಾಡುವ ಉದ್ದೇಶದಿಂದ ತಮ್ಮ ಮಾರ್ಕೆಟ್ನಲ್ಲಿ ಇರೋದಕ್ಕಿಂತಲೂ ಕೂಡ ಸಬ್ಸ್ಟ್ಯಾನ್ಷಿಯಲ್ ಆಗಿ ಕಡಿಮೆ ಪ್ರೈಸಿಗೆ ಒಂದು ಪ್ರಾಡಕ್ಟ್ ಅನ್ನು ರಫ್ತು ಮಾಡುವಂತ ಕಾರ್ಯವನ್ನ ಮಾಡಿದ್ರೆ ಅದನ್ನ ಡಂಪಿಂಗ್ ಅಂತ ಗುರುತಿಸ್ತೇವೆ. ಆದ್ರೆ ಕೌಂಟರ್ವೇಲಿಂಗ್ ಡ್ಯೂಟಿ ಅಂತ ಅನ್ನುವಂಥದ್ದು ಒಂದು ಕಸ್ಟಮ್ಸ್ ಡ್ಯೂಟಿ ಆಗಿದ್ದು ಈ ಕೌಂಟರ್ವೇಲಿಂಗ್ ಡ್ಯೂಟೀಸ್ಗಳನ್ನ ಯಾವ ಪ್ರಾಡಕ್ಟ್ ಅನ್ನುವಂಥದ್ದು ರಫ್ತು ಅಥವಾ ಆಮದು ಆಗ್ತಿರುತ್ತೋ ಅಂತ ಪ್ರಾಡಕ್ಟ್ ಸರ್ಕಾರದ ಸಬ್ಸಿಡೀಸ್ಗಳ ರೂಪದಲ್ಲಿ ಪಡ್ಕೊಳ್ಳುತ್ತೆ. ಯಾವ ರಾಷ್ಟ್ರಕ್ಕೆ ಅದು ಆಮದಾಗ್ತಾ ಇರುತ್ತೋ ಆ ರಾಷ್ಟ್ರ ಆಗಿರಬಹುದು ಅಥವಾ ಯಾವ ರಾಷ್ಟ್ರದಿಂದ ಅದನ್ನ ರಫ್ತಾಗ್ತಿರುತ್ತೋ ಆ ರಾಷ್ಟ್ರದಲ್ಲಿ ಆಗಿರಬಹುದು, ಈ ರಾಷ್ಟ್ರದ ಸರ್ಕಾರಗಳಿಂದ ಪಡ್ಕೊಳ್ಳುವಂತ ಸಬ್ಸಿಡೀಸ್ಗಳೇನಿರುತ್ತೆ ಇದನ್ನ ಕೌಂಟರ್ವೇಲಿಂಗ್ ಡ್ಯೂಟಿ ಅಂತ ಗುರುತಿಸುವಂಥದ್ದು. ಆದ್ರೆ ಕೌಂಟರ್ವೇಲಿಂಗ್ ಡ್ಯೂಟಿಯೇ ಬೇರೆ, ಆಂಟಿ ಡಂಪಿಂಗ್ ಡ್ಯೂಟಿಯೇ ಬೇರೆ, ಇದು ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್, ಶ್ರೀಲಂಕಾ ಟು ಸೈನ್ ಟ್ರಿಂಕೋ ಡೀಲ್ ವಿತ್ ಇಂಡಿಯಾ ಸೂನ್. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಭಾರತ ಮತ್ತು ತನ್ನ ನೆರೆಹೊರೆಯ ರಾಷ್ಟ್ರಗಳು ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಶ್ರೀಲಂಕಾದಲ್ಲಿ ಭಾರತ ಡೆವಲಪ್ ಮಾಡ್ತಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಕುರಿತಂತೆ ಅದರಲ್ಲಿ ಒಂದಾಗಿರ್ತಕ್ಕಂಥ ಬಹುಮುಖ್ಯವಾದಂಥ ಟ್ರಿಂಕೋಮಾಲೆ ಆಯಿಲ್ ಟ್ಯಾಂಕ್ ಫಾರ್ಮ್ಸ್ಗಳನ್ನು ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಡೆವಲಪ್ ಮಾಡೋದ್ರ ಬಗ್ಗೆ ನೆಗೋಷಿಯೇಷನ್ಸ್ಗಳು ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು. ಆದರೆ ಸಾಕಷ್ಟು ವರ್ಷಗಳ ನಂತರದಲ್ಲಿ ಈಗ ಇನ್ನೇನು ಹತ್ತಿರದಲ್ಲಿ ಭಾರತ ಮತ್ತು ಶ್ರೀಲಂಕಾ ಇದಕ್ಕೆ ಸಹಿ ಹಾಕಲಿವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಟ್ರಿಂಕೋಮಾಲೆ ಆಯಿಲ್ ಫೀಲ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಟ್ರಿಂಕೋಮಾಲೆ ಹಾರ್ಬರ್ ಅನ್ನುವಂಥದ್ದು ಜಗತ್ತಿನಲ್ಲೇ ಸೆಕೆಂಡ್ ಡೀಪೆಸ್ಟ್ ಹಾರ್ಬರ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಇದನ್ನ ಬಿಲ್ಟ್ ಮಾಡಿರುವಂಥದ್ದು. ಈ ಫೆಸಿಲಿಟಿಯನ್ನ ಇಲ್ಲಿ 99 ಸ್ಟೋರೇಜ್ ಟ್ಯಾಂಕ್ಸ್ಗಳು ಬಿಲ್ಟ್ ಆಗಿರೋದನ್ನ ಕಾಣಬಹುದಾಗುತ್ತೆ. 12,000 ಕಿಲೋ ಲೀಟರ್ಸ್ಗಳನ್ನ ಒಂದೊಂದು ಸ್ಟೋರೇಜ್ ಟ್ಯಾಂಕ್ ಕೂಡ ಒಳಗೊಳ್ಳುವಂತ ಕೆಪಾಸಿಟಿಯನ್ನ ಒಳಗೊಂಡಿದೆ. ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಈ ಶ್ರೀಲಂಕಾವನ್ನ ಏನು ಆಳ್ವಿಕೆ ಮಾಡ್ತಾ ಇದ್ರು ಅದನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಅವರು ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಇದನ್ನ ಒಂದು ಪ್ರೈಮರಿ ಲಾಜಿಸ್ಟಿಕ್ ಸ್ಟೇಷನ್ ಆಗಿ ಮಾಡ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ.
ಎರಡನೇ ಮಹಾಯುದ್ಧದಲ್ಲಿ ಇದು ಲೆಸ್ಸರ್ ನೋನ್ ಆಗಿದ್ರೂ ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಲಾಜಿಸ್ಟಿಕ್ ಸ್ಟೇಷನ್ ಆಗಿತ್ತು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ. ಬ್ರಿಟಿಷರು ಆಯಿಲ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನ 1924ರಲ್ಲಿ ಪ್ರಾರಂಭ ಮಾಡಿ 1930ರಲ್ಲಿ ಇಲ್ಲಿ ಅಂತ್ಯಗೊಳಿಸ್ತಾರೆ ಈ ಒಂದು ಪ್ರಾಜೆಕ್ಟ್ ಅನ್ನ. ಅದಾದ ನಂತರದಲ್ಲಿ ಬ್ರಿಟಿಷರು ಶ್ರೀಲಂಕಾವನ್ನ ತೊರೆದು ಹೋದಂತ ಸಂದರ್ಭದಲ್ಲಿ 1948ರಲ್ಲಿ ಇದನ್ನ ಅಬಾಂಡನ್ ಮಾಡ್ತಾರೆ. 2002ರಲ್ಲಿ ಇಂಡಿಯನ್ ಕಂಪನಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC ಅನ್ನುವಂಥ ಕಂಪನಿ ಈ 2002ರಲ್ಲಿ ಈ ಟ್ಯಾಂಕ್ ಫಾರ್ಮ್ ಅನ್ನ ಮತ್ತೆ ಡೆವಲಪ್ ಮಾಡೋದ್ರ ಬಗ್ಗೆ, ರಿವೈವ್ ಮಾಡೋದ್ರ ಬಗ್ಗೆ ಮಾತನಾಡುತ್ತೆ. ಇಂಡಿಯಾದ ಇಂಟ್ರೆಸ್ಟ್ ಏನು ಟ್ರಿಂಕೋಮಾಲೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ, ಟ್ರಿಂಕೋಮಾಲೆ ಆಯಿಲ್ ಟ್ಯಾಂಕ್ ಫಾರ್ಮ್ ಅನ್ನುವಂಥದ್ದು ರಿಕರಿಂಗ್ ಟಾಕಿಂಗ್ ಪಾಯಿಂಟ್ ಆಗಿದೆ. ಭಾರತ ಮತ್ತು ಶ್ರೀಲಂಕಾದ ಸಂಬಂಧಗಳನ್ನ ನಾವು ನೋಡಿದಾಗ 1987ರಿಂದಲೂ ಕೂಡ ಈ ಟ್ರಿಂಕೋಮಾಲೆ ಆಯಿಲ್ ಫಾರ್ಮ್ಸ್ ನ ಬಗ್ಗೆ ಮಾತುಗಳು ನಡೀತಾನೆ ಇರ್ತಕ್ಕಂಥದ್ದು. ಮೊದಲ ಬಾರಿಗೆ ಇಂಡೋ ಲಂಕಾ ಅಕಾರ್ಡ್ ಅನ್ನುವಂಥದ್ದು PM ರಾಜೀವ್ ಗಾಂಧಿ ಮತ್ತು ಪ್ರೆಸಿಡೆಂಟ್ ಜಯವರ್ಧನೆ ಅವರ ನಡುವೆ ಸಹಿ ಹಾಕಿದ ಸಂದರ್ಭದಲ್ಲೂ ಕೂಡ ಇದನ್ನ ನಾವು ಮೆನ್ಷನ್ ಮಾಡಿದ್ದೇವೆ. ಅದಾದ ನಂತರದಲ್ಲಿ 2003ರವರೆಗೂ ಕೂಡ ಯಾವುದೇ ಆದಂಥ ಸಿಗ್ನಿಫಿಕೆಂಟ್ ಮೂವ್ಮೆಂಟ್ ಇದರ ವಿಚಾರದಲ್ಲಿ ಆಗಿರಲಿಲ್ಲ. ಆದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಶ್ರೀಲಂಕಾದಲ್ಲಿ ಶ್ರೀಲಂಕನ್ ಸಬ್ಸಿಡರಿಯಾಗಿ ಲಂಕಾ IOCಯನ್ನ ಸೆಟಪ್ ಮಾಡ್ತಾರೆ. ಅಲ್ಲಿನವರೆಗೂ ಕೂಡ ಯಾವುದೇ ಮೇಜರ್ ಸಿಗ್ನಿಫಿಕೆಂಟ್ ಆದಂಥ ಅಂಶಗಳು ಇದರಲ್ಲಿ ಜರುಗಿರಲಿಲ್ಲ. ಅಗ್ರಿಮೆಂಟ್ ಅನ್ನುವಂಥದ್ದು ಸಾಕಷ್ಟು ವರ್ಷಗಳವರೆಗೂ ಕೂಡ ಡಾರ್ಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಸಿರಿಸೇನಾ ವಿಕ್ರಮ್ ಸಿಂಘೆ ಅವರ ಅಡ್ಮಿನಿಸ್ಟ್ರೇಷನ್ ಸಂದರ್ಭದಲ್ಲಿ ಈ ಒಂದು ಅಗ್ರಿಮೆಂಟ್ ಅನ್ನ ಮತ್ತೆ ರಿವಿಸಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ 2017ರ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಮುಖಾಂತರವಾಗಿ. ಟ್ರಿಂಕೋಮಾಲೆಯ ಒಂದು ಸಿಗ್ನಿಫಿಕೆನ್ಸ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಇದರ ಡೆಮೋಗ್ರಫಿಯನ್ನ ನೋಡೋದಾದ್ರೆ ಇಲ್ಲಿ 3.7 ಲಕ್ಷದಷ್ಟು ಮುಸ್ಲಿಮರು, ತಮಿಳರು, ಸಿನ್ಹಳ ಪೀಪಲ್ಸ್ ಇರುವಂತದನ್ನ ಕಾಣ್ಬೋದಾಗತ್ತೆ ಶ್ರೀಲಂಕಾದ ಪೋಸ್ಟ್ ವಾರ್ ಇಯರ್ಸ್ಗಳಲ್ಲಿ. ಮತ್ತು ಇದು ಟೂರಿಸಂಗೂ ಕೂಡ ಫೇವರೇಟ್ ಡೆಸ್ಟಿನೇಷನ್ ಆಗಿರ್ತಕ್ಕಂಥದ್ದು. ಇದೊಂದು ಮುಖ್ಯವಾದಂಥ ಸೀ ರೂಟ್ ಆಗಿ ಕೂಡ ಒಂದು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಟ್ರಿಂಕೋಮಾಲೆ ಅನ್ನುವಂಥದ್ದು ಪೊಟೆನ್ಷಿಯಲ್ ಟ್ರಾನ್ಸಿಟ್ ಪಾಯಿಂಟ್ ಆಗುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನಲ್ಲಿ. ಅಂತಾರಾಷ್ಟ್ರೀಯ ಟ್ರೇಡ್ ರೂಟ್ಸ್ ಗಳನ್ನ ನೋಡಿದಾಗ ಇದೊಂದು ಪೊಟೆನ್ಷಿಯಲ್ ಟ್ರಾನ್ಸಿಟ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಇಂಡಿಯಾಕ್ಕೆ ಪರ್ಟಿಕ್ಯುಲರ್ ಆಗಿ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಗಳನ್ನ ಕೂಡ ಇಲ್ಲಿ ಹೊಂದಿರತಕ್ಕಂಥದ್ದು. ಇನ್ನ ಚೈನಾದ ವಿಚಾರದಲ್ಲಿ ಚೈನಾವನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ಭಾರತದ ಜಿಯೋ ಸ್ಟ್ರಾಟಜಿಕ್ ವ್ಯೂ ಪಾಯಿಂಟ್ ಅನ್ನ ನೋಡಿದಾಗ ಟ್ರಿಂಕೋಮಾಲೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಕೌಂಟರ್ ಬ್ಯಾಲೆನ್ಸ್ ಆಗಿ ಕಾರ್ಯ ಮಾಡುತ್ತೆ. ಹಾಗಾಗಿ ಟ್ರಿಂಕೋಮಾಲೆ ಅನ್ನುವಂಥದ್ದು ಭಾರತಕ್ಕೆ ಸಾಕಷ್ಟು ಮಹತ್ವವನ್ನ ಹೊಂದಿರತಕ್ಕಂಥದ್ದು. ಆದ್ರೆ ಅಲ್ಲಿ ಭಾರತ ಬ್ಯಾಕಪ್ ಮಾಡುವಂತ ಇಂಥ ಪ್ರಾಜೆಕ್ಟ್ಸ್ಗಳಿಗೆ ಸಾಕಷ್ಟು ಪಬ್ಲಿಕ್ ರೆಸಿಸ್ಟೆನ್ಸ್ ಅನ್ನ ಶ್ರೀಲಂಕಾದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಒಂದು ದೊಡ್ಡ ಹರ್ಡಲ್ ಆಗಿದೆ ಈ ಪ್ರಾಜೆಕ್ಟ್. ಶ್ರೀಲಂಕಾದಲ್ಲಿ ಆಂತರಿಕವಾಗಿ ನಡೆದಂತ ಅಲ್ಲಿನ ಸಿವಿಲ್ ವಾರ್ ಏನಿತ್ತು, ಇದರ ವಿವಿಧ ಹಂತಗಳಲ್ಲಿ ಭಾರತದ ಇನ್ವಾಲ್ವ್ಮೆಂಟ್ ಇತ್ತು, ಇದರ ಇಂಟರ್ವೆನ್ಷನ್ ಇತ್ತು. ಇದರಿಂದಾಗಿ ಶ್ರೀಲಂಕಾದ ಸಾಕಷ್ಟು ಸಾರ್ವಜನಿಕರು ಭಾರತವನ್ನ ಅಪೋಸ್ ಮಾಡುವಂಥದ್ದು ಅಥವಾ ಭಾರತದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ಹೊಂದಿಲ್ಲದೆ ಇರತಕ್ಕಂಥದ್ದನ್ನ ಕಾಣಬಹುದಾಗುತ್ತೆ. ಭಾರತದ ಡಿಪ್ಲೊಮ್ಯಾಸಿ ಅನ್ನುವಂಥದ್ದು ಈ ರೀತಿಯ ಒಂದು ಬ್ಯಾಗೇಜ್ ಅನ್ನ ಕ್ಯಾರಿ ಮಾಡ್ತಾ ಇದೆ. ಹಾಗಾಗಿ ಆಂಟಿ ಇಂಡಿಯಾ ಸೆಂಟಿಮೆಂಟ್ಸ್ಗಳು ಕೂಡ ಇಂಥ ಪ್ರಾಜೆಕ್ಟ್ಗಳು ಇಷ್ಟುವರೆಗೂ ಕೂಡ ಡಿಲೇ ಆಗೋದಕ್ಕೆ ಒಂದು ಕಾರಣ ಆಗ್ತಿರ್ತಕ್ಕಂಥದ್ದು. ಕಡೆಯದಾಗಿ ಒಂದು ಸಂಪಾದಕೀಯವನ್ನ ಡಿಸ್ಕಸ್ ಮಾಡೋಣ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು. ಅಂದ್ರೆ ಯಾವುದೋ ಒಂದು ಕಾಯಿಲೆ ಬಂದು ಅದನ್ನ ಗುಣಮುಖರಾಗಿಸ್ಕೊಳ್ಳೋದ್ರ ಬದಲಾಗಿ ಕಾಯಿಲೆಯೇ ಬರದಂತೆ ತಡೆಯುವಂಥದ್ದು ಒಳಿತು ಅನ್ನುವಂಥದ್ದನ್ನ ಈ ಎಡಿಟೋರಿಯಲ್ ನಲ್ಲಿ ಲೇಖಕರು ಮಾತನಾಡ್ತಾ ಇದ್ದಾರೆ. ಇದನ್ನ ಸಾಮಾನ್ಯಾಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಮುಖ್ಯವಾಗಿ ಇವರ ಒಂದು ಪಾಯಿಂಟ್ ಔಟ್ ಮಾಡ್ತಾ ಇರ್ತಕ್ಕಂಥ ಅಂಶ, ಭಾರತದಲ್ಲಿ ಹೊರ ರೋಗಿಗಳಿಗಾಗಿ ಇರುವಂತ ಇನ್ಶೂರೆನ್ಸ್ ಕವರೇಜ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಇದೆ. ಅದನ್ನ ಹೆಚ್ಚುಗೊಳಿಸುವಂತ ಒಂದು ಅವಶ್ಯಕತೆ, ಅನಿವಾರ್ಯತೆ ಇವತ್ತು ಭಾರತದ ಹೆಲ್ತ್ ಕೇರ್ ಸಿಸ್ಟಮ್ಗೆ ಇದೆ ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಭಾರತದ ಹೆಲ್ತ್ ಕೇರ್ಗೆ ಅಂತ ಹೇಳಿ ಸರ್ಕಾರ ಸಾಕಷ್ಟು ಹಣವನ್ನ ವ್ಯಯ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇದೆ. ಆದ್ರೂ ಕೂಡ ಹೊರ ರೋಗಿಗಳ ವಿಭಾಗಕ್ಕೆ ಹೆಚ್ಚು ವ್ಯಯ ಆಗ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಆ ಒಂದು ಔಟ್ ಪೇಷಂಟ್ಗೆ ಅಂತ ಹೇಳಿ ಇರುವಂತ ಇನ್ಶೂರೆನ್ಸ್ ಕವರೇಜ್ ಅನ್ನುವಂಥದ್ದು ಹೆಚ್ಚಾಗಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖನದ ಒಂದು ಆಶಯ ಆಗಿದೆ. ಔಟ್ ಪೇಷಂಟ್ ಹೆಲ್ತ್ ಕೇರ್ ಅಂದಾಗ ಮುಖ್ಯವಾಗಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡುವಂತ ಕನ್ಸಲ್ಟೇಷನ್ಸ್ಗಳು ಮತ್ತು ಆ ಡ್ರಗ್ಸ್ಗಳು, ಪ್ರಿಸ್ಕ್ರಿಪ್ಷನ್ ಇರುವಂಥ ಡ್ರಗ್ಸ್ಗಳನ್ನು ಖರೀದಿ ಮಾಡುವಂಥದ್ದು ಡ್ರಗ್ಸ್ಗಳಾಗಿರಬಹುದು ಅಥವಾ ಟೆಸ್ಟ್ಗಳಿಗೆ ಒಳಗಾಗುವಂಥ ಟೆಸ್ಟ್ಗಳು, ಅಂದರೆ ಸ್ಕ್ಯಾನಿಂಗ್ ಆಗಿರ್ಬೋದು, ಬೇರೆ ರೀತಿಯ ಟೆಸ್ಟ್ಗಳಾಗಿರ್ಬೋದು, ಈ ರೀತಿಯ ಟೆಸ್ಟ್ಗಳು, ಇವುಗಳನ್ನು ನಾವು ಔಟ್ ಪೇಷಂಟ್ ಹೆಲ್ತ್ ಕೇರ್ ಅಂತ ಹೇಳಿ ಗುರುತಿಸ್ತೇವೆ. ಇದು ಭಾರತದ ಒಂದು ಆರೋಗ್ಯ ಕ್ಷೇತ್ರವನ್ನು ನೋಡಿದಾಗ ಅದರಲ್ಲಿ ಇದರ ಶೇರ್ ಎಷ್ಟು ಅಂತ ಅಂದರೆ, ಇಂಡಿಯನ್ ಪಬ್ಲಿಕ್ ಹೆಲ್ತ್ ಕೇರ್ ಪಾಲಿಸಿಯಲ್ಲಿ ಇದು ಒಂದು ರೀತಿಯ ಎಲಿಫೆಂಟ್ ಇನ್ ದ ರೂಮ್ ಆಗಿದೆ. ಅಂದರೆ ಅಷ್ಟು ದೈತ್ಯವಾದಂಥ ಒಂದು ಎಕ್ಸ್ಪೆಂಡಿಚರ್ ಅನ್ನ ಈ ಔಟ್ ಪೇಷಂಟ್ ಹೆಲ್ತ್ ಕೇರ್ ಅನ್ನುವಂಥದ್ದು ಹೊಂದಿರುತ್ತೆ. ಭಾರತದಲ್ಲಿ ಮೆಜಾರಿಟಿ ಶೇರ್ ಏನಾಗುತ್ತೆ, ಟೋಟಲ್ ಆಗಿ ಔಟ್ ಆಫ್ ದಿ ಪಾಕೆಟ್ ಎಕ್ಸ್ಪೆಂಡಿಚರ್ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಜೇಬಿನಿಂದ ಖರ್ಚಾಗ್ತಿರ್ತಕ್ಕಂಥ ಹಣದಲ್ಲಿ ಹೆಚ್ಚಿನ ಹಣ ಅನ್ನುವಂಥದ್ದು ಈ ರೀತಿ
ಹೊರ ರೋಗಿಗಳಿಂದಲೇ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಔಟ್ ಪೇಷಂಟಿನ ಇನ್ಶೂರೆನ್ಸ್ ಕವರೇಜ್ ಅನ್ನ ಹೆಚ್ಚುಗೊಳಿಸುವಂತ ಒಂದು ಅವಶ್ಯಕತೆ ಇದೆ. ಇನ್ ಪೇಷಂಟ್ಸ್ಗೆ ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಅನ್ನುವಂಥದ್ದು ನಮ್ಮಲ್ಲಿದೆ. ಇನ್ ಪೇಷಂಟ್ಸ್ಗಳಿಗೆ ಅದು ಹೆಚ್ಚಿನ ಹಣ ಅನ್ನುವಂಥದ್ದು ಬಿಲ್ ಆದಾಗ ನಾವು ನೋಡ್ತೇವೆ, ಅಡ್ಮಿಟ್ ಆಗಿ ಯಾರೋ ಬೇರೆ ಬೇರೆ ಪ್ರೋಸೆಸ್ಗಳಿಗೆ ಒಳಗಾಗಿ ಬಂದ್ರು ಅಂದಾಗ ಆ ಬಿಲ್ಸ್ಗಳು, ಆ ಬಿಲ್ಲಿನ ಪ್ರೈಸ್ ಅನ್ನುವಂಥದ್ದು ಕೂಡ ಹೆಚ್ಚಾಗಿರುತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ ಇನ್ಶೂರೆನ್ಸ್ ಕವರೇಜ್ ಕಂಪನೀಸ್ಗಳು ಕೂಡ ಇನ್ ಪೇಷಂಟ್ಸ್ಗಳಿಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಔಟ್ ಪೇಷಂಟ್ ಕವರೇಜ್ ಅನ್ನುವಂಥದ್ದು ಭಾರತದಲ್ಲಿ ಅಷ್ಟಾಗಿ ಹೆಚ್ಚಿನದಾಗಿ ಪ್ರಯಾರಿಟೈಸ್ ಮಾಡ್ತಾ ಇಲ್ಲದೆ ಇರ್ತಕ್ಕಂಥದ್ದು. ಔಟ್ ಪೇಷಂಟ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಪ್ರಿವೆಂಟಿವ್ ಕೇರ್ ಅನ್ನೇ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡದಂತೆ ಆಗ್ತಾ ಇದೆ. ಅಂದ್ರೆ ಯಾವುದೋ ಟೆಸ್ಟ್ಗಳನ್ನ, ಯಾವುದೇ ಕಾಯಿಲೆ ಬರೋದಕ್ಕೆ ಮುಂಚೆನೆ ಒಂದು ಟೆಸ್ಟಿಗೆ ಒಳಗಾಗ್ತೇವೆ, ರೆಗ್ಯುಲರ್ ಆಗಿ ಈ ರೀತಿ ಟೆಸ್ಟ್ಗಳು ಮಾಡಿಸ್ಕೊಳ್ಳುವಂಥದ್ದು, ರೆಗ್ಯುಲರ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು, ಇವೆಲ್ಲವೂ ಔಟ್ ಪೇಷಂಟ್ ಹೆಲ್ತ್ ಕೇರ್ನ ಭಾಗಗಳಾಗಿವೆ. ಈ ರೀತಿಯ ಟೆಸ್ಟ್ಗಳಿಗೆ ಇನ್ಶೂರೆನ್ಸ್ ಕವರೇಜ್ ಇಲ್ಲ, ಕನ್ಸಲ್ಟೇಷನ್ಗೆ ಇನ್ಶೂರೆನ್ಸ್ ಕವರೇಜ್ ಇಲ್ಲ ಅಂತ ಅಂದಾಗ ಇವುಗಳಿಗೆ ಜನಗಳು ಒಳಗಾಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಪ್ರಿವೆನ್ಷನ್ ಅನ್ನ ನಾವು ದೂರವಿಟ್ಟಂತೆ ಆಗುತ್ತೆ. ಔಟ್ ಪೇಷಂಟ್ ಕವರೇಜ್ ಅನ್ನ ಕೂಡ ನಾವು ಒಳಗೊಳ್ಳುವಂತೆ ಮಾಡಬೇಕಾಗುತ್ತೆ ಈ ಇನ್ಶೂರೆನ್ಸ್ ನಲ್ಲಿ. ಒಟ್ಟಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂತ ಮಂತ್ರ ಇಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಲ್ಪ್ ಆಗಬೇಕು ಅಥವಾ ಆ ಮಂತ್ರ ಅಪ್ಲಿಕಬಲ್ ಆಗಬೇಕು ಅಂತಂದ್ರೆ ಔಟ್ ಪೇಷಂಟ್ ಕವರೇಜ್ ಅನ್ನ, ಇನ್ಶೂರೆನ್ಸ್ ಅನ್ನ ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಹಾಗೇನೆ ಪ್ರೈವೇಟ್ ಕಮರ್ಷಿಯಲ್ ಇನ್ಶೂರೆನ್ಸ್ ಅವರು ಔಟ್ ಪೇಷಂಟ್ ಕೇರ್ ಕವರೇಜ್ ಅನ್ನ ನೇಷನ್ ವೈಡ್ ಎಕ್ಸ್ಟೆಂಡ್ ಮಾಡಬೇಕು. ಅದರಲ್ಲಿ ಕೆಲವು ಇಶ್ಯೂಸ್ಗಳನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ. ಅವು ಯಾವುವು ಅಂತ ಅಂದಾಗ, ಔಟ್ ಪೇಷಂಟ್ ಪ್ರಾಕ್ಟೀಸಸ್ಗಳು ಅಂಡರ್ ರೆಗ್ಯುಲೇಟ್ ಆಗಿದ್ದಾವೆ, ಲ್ಯಾಕ್ ಆಫ್ ಸ್ಟ್ಯಾಂಡರ್ಡ್ಸ್ ಇಂದ ಅನ್ನುವಂಥ ಒಂದು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾವೆ. ಸರಿಯಾದ ರೀತಿಯಲ್ಲಿ ಒಂದು ಪ್ರೊಸೀಜರ್ ಅನ್ನುವಂಥದ್ದಿಲ್ಲ, ಸ್ಟ್ಯಾಂಡರ್ಡ್ಸ್ಗಳು ಸರಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಔಟ್ ಪೇಷಂಟ್ ಕವರೇಜ್ ಹೆಚ್ಚಿನದಾಗಿ ಆಗ್ತಾ ಇಲ್ಲ. ಔಟ್ ಪೇಷಂಟ್ ಪ್ರಾಕ್ಟೀಸಸ್ಗಳು ಸರಿಯಾದ ರೀತಿಯಲ್ಲಿ ರೆಗ್ಯುಲೇಟ್ ಆಗಬೇಕಾಗಿದೆ ಈ ರೀತಿಯ ಇನ್ಶೂರೆನ್ಸ್ ಕವರೇಜ್ ಅನ್ನ ಹೊಂದಬೇಕು ಅಂದಾಗ. ಮತ್ತು ಔಟ್ ಪೇಷಂಟ್ ಕ್ಲಿನಿಕಲ್ ಮತ್ತು ಬಿಹೇವಿಯರ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಮಾನಿಟರ್ ಮಾಡಬೇಕು ಅಂತ ಅಂದ್ರೆ ಔಟ್ ಪೇಷಂಟ್ಸ್ಗಳಲ್ಲಿ ಅದು ಡಿಫಿಕಲ್ಟ್ ಆಗ್ತಾ ಇದೆ. ಹಾಗೇನೆ ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಚ್ಚು ಪ್ರೋನ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಕವರೇಜ್ ಅನ್ನುವಂಥದ್ದು ನಮ್ಮಲ್ಲಿ ಸಾಕಷ್ಟು ಕಡಿಮೆ ಇರತಕ್ಕಂಥದ್ದು. ಇನ್ನು ಪಬ್ಲಿಕ್ ಅವೇರ್ನೆಸ್ ಅನ್ನುವಂಥದ್ದು ಕೂಡ ಔಟ್ ಪೇಷಂಟ್ ಕವರೇಜ್ ನ ಬಗ್ಗೆ ಸಾಕಷ್ಟು ಕಡಿಮೆ ಇದೆ. ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇನ್ನ ಇಷ್ಟು ದಶಕಗಳ ಕಾಲ ಇನ್ ಪೇಷಂಟ್ಸ್ಗೆ ಅಂತ ಹೇಳಿ ಹೆಚ್ಚಿನ ಕವರೇಜ್ ಕುರಿತಾಗಿ ಇನ್ಶೂರೆನ್ಸ್ಗಳು ಭಾರತದಲ್ಲಿ ಲಭ್ಯವಿದ್ದು, ಔಟ್ ಪೇಷಂಟ್ ಕವರೇಜ್ಗೆ ಅಂತೇಳಿ ಅಷ್ಟಾಗಿ ಇನ್ಶೂರೆನ್ಸ್ಗಳು ಲಭ್ಯವಿರಲಿಲ್ಲ. ಇತ್ತೀಚೆಗೆ ಪ್ರಾರಂಭ ಮಾಡ್ತಿರ್ತಕ್ಕಂಥ ಔಟ್ ಪೇಷಂಟ್ಸ್ಗಳ ಅವರನ್ನ ಕವರ್ ಮಾಡುವಂತ ಇನ್ಶೂರೆನ್ಸ್ ಕವರೇಜಸ್ಗಳ ಕಂಪನೀಸ್ಗಳೇನಿವೆ ಅವು ಕೂಡ ಹೊಸದಾಗಿವೆ. ಅವುಗಳಿಗೆ ಕೂಡ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಸರಿಯಾಗಿಲ್ಲ. ಈ ಸಮಸ್ಯೆಗಳು ಕೂಡ ಸಮಸ್ಯೆಗಳಾಗ್ತಿವೆ ಇನ್ಶೂರೆನ್ಸ್ ಅನ್ನ ಔಟ್ ಪೇಷಂಟ್ಸ್ಗಳಿಗೆ ಕವರೇಜ್ ಅನ್ನ ನೀಡುವಲ್ಲಿ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರವು ಕೂಡ ಫಿಸಿಕಲ್ ಅಂಡ್ ಟೈಮ್ ಕಮಿಟ್ಮೆಂಟ್ ಅನ್ನ ಆದಷ್ಟು ಶೀಘ್ರದಲ್ಲಿ ಈ ಒಂದು ಔಟ್ ಪೇಷಂಟ್ಸ್ಗಳಿಗೂ ಕೂಡ ನೀಡಬೇಕು. ಮತ್ತು ಹೆಲ್ತ್ ಮಾಡೆಲ್ ಅಂತ ಬಂದಾಗ ಯಾವುದೇ ರೀತಿಯಾದಂಥ ಮಾಡೆಲ್ ಕೂಡ ಒಂದು ಪರ್ಫೆಕ್ಟ್ ಮಾಡೆಲ್ ಅಂತ ಹೇಳಿ ಗುರುತಿಸ್ಕೊಳ್ಳಲ್ಲ. ಎಕ್ಸ್ಪ್ಯಾಂಡಿಂಗ್ ಹೆಲ್ತ್ ಕೇರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದಾಗ ಯಾವುದು ನಮಗೆ ಬೆಸ್ಟ್ ಆಗಿ ಫಿಟ್ ಆಗುತ್ತೆ ಅದನ್ನ ನಾವು ಹುಡುಕ್ಬೇಕಾಗತ್ತೆ. ಯಾವುದು ಕೂಡ ಪರ್ಫೆಕ್ಟ್ ಅಲ್ಲ, ನಮಗೆ ಬೆಸ್ಟ್ ಆಗಿ ಫಿಟ್ ಆಗುವಂತ ಮಾಡೆಲ್ಗೆ ನಾವು ಎಂಫಸೈಸ್ ಮಾಡಬೇಕಾಗತ್ತೆ. ಪಬ್ಲಿಕ್ ಸ್ಪೆಂಡಿಂಗ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಅದರಲ್ಲಿ ಔಟ್ ಪೇಷಂಟ್ ಕೇರ್ ಫೆಸಿಲಿಟೀಸ್ಗಳಿಗೂ ಕೂಡ ಪಬ್ಲಿಕ್ ಸ್ಪೆಂಡಿಂಗ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗತ್ತೆ. ಹಾಗೆ ಭಾರತದಲ್ಲಿ ನಮ್ಮ ಸೋಶಿಯೋ ಎಕನಾಮಿಕ್ ಫ್ಯಾಬ್ರಿಕ್ ಅನ್ನುವಂಥದ್ದು ಥೈಲ್ಯಾಂಡ್ ನಂತ ರಾಷ್ಟ್ರಗಳೊಟ್ಟಿಗೆ ಹೆಚ್ಚು ಹೋಲುತ್ತೆ. ಆದ್ರೆ ನಾವು ಎಲ್ಲದರಲ್ಲೂ ಕೂಡ US ಅನ್ನ ಫಾಲೋ ಮಾಡಕ್ ಹೋಗುವಂಥದ್ದು ಅದು ಕೂಡ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಸೋಶಿಯೋ ಎಕನಾಮಿಕ್ ಫ್ಯಾಬ್ರಿಕ್ ಎಲ್ಲಿಗೆ ಹೆಚ್ಚು ಹೊಗ್ಗುತ್ತೆ, ಎಲ್ಲಿಗೆ ಹೆಚ್ಚು ಹೋಲುತ್ತೆ ಅಂತ ಕಂಟ್ರೀಸ್ಗಳಲ್ಲಿ ಫಾಲೋ ಮಾಡುವಂತ ಒಂದು ಅಂಶಗಳನ್ನ, ಮೆಥಡ್ಸ್ಗಳನ್ನ, ಸಿಸ್ಟಮ್ಸ್ಗಳನ್ನ ನಾವು ಫಾಲೋ ಮಾಡೋದಕ್ಕೆ ಟ್ರೈ ಮಾಡುವಂಥದ್ದು ನಮ್ಮಲ್ಲಿ ಹೆಚ್ಚು ಸಕ್ಸಸ್ಫುಲ್ ಆಗಬಹುದಾಗಿರುತ್ತೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಔಟ್ ಪೇಷಂಟ್ ಕವರೇಜ್ಗೆ ನಮ್ಮಲ್ಲಿರುವಂತ ಇನ್ಶೂರೆನ್ಸ್ ಕವರೇಜ್ ಏನು ಕಡಿಮೆ ಇದೆ ಅದನ್ನ ಹೆಚ್ಚುಗೊಳಿಸೋದ್ರ ಮುಖಾಂತರವಾಗಿ ಕಾಯಿಲೆ ಬಂದ ನಂತರದಲ್ಲಿ ನಾವು ಗುಣಮುಖರಾಗದೆ ಕಾಯಿಲೆ ಬರುವುದನ್ನೇ ತಡೆಯುವಂತ ಒಂದು ಮೆಥಡ್ಸ್ಗಳೇನು, ಟೆಸ್ಟ್ಗಳಾಗಿರ್ಬೋದು, ರೆಗ್ಯುಲರ್ ಆಗಿ ಕನ್ಸಲ್ಟ್ ಮಾಡುವಂಥದ್ದಾಗಿರಬಹುದು ಡಾಕ್ಟರ್ಸ್ಗಳನ್ನ, ಇವೆಲ್ಲವುಗಳನ್ನ ನಮ್ಮಲ್ಲಿ ಒಂದು ಕಲ್ಚರ್ ಆಗಿ ಇನ್ಕಲ್ಕೇಟ್ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖನದ ಆಶಯ ಆಗಿದೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಿಮ್ಮ ಹೆಸರುಗಳನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಧನ್ಯವಾದ.